ನಿಮಗೆಲ್ಲ ಒಂದು ಅವಾರ್ಡ್ ಫಂಕ್ಷನ್ ನೆನಪಿದ್ದಾರೆ, ರಣವೀರ್ ಸಿಂಗ್ ಅವರು ಅಂತ ಈ ಥರ ಅಲ್ಲ, ಏನೋ ಕೆಟ್ಟ ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ಅದಕ್ಕೆ ನಮ್ಮ ರಿಷಬ್ ಶೆಟ್ಟಿ ಅವ್ರು ಅಲ್ಲೇ ಸ್ಟೇಜಿಂದ ಕೆಳಗಿಳಿಸ್ಮೇಲೆ ಬೇಡಪ್ಪ ಈ ಥರ ಇದೆಲ್ಲ ಮಾಡಬೇಡ ಅಂತಲೂ ಹೇಳಿದರು. ಅದು ಅವ್ರ ಆ್ಯಕ್ಟಿಂಗ್ ಪೊಟೆನ್ಷಿಯಲ್ ತೋರ್ಸೋಕೆ ಹಂಗೆ ಮಾಡಿದ್ರು ಅಥವಾ ಅವ್ರು ಹೀಯಾಳ್ಸೋಕೆ ಮಾಡಿದ್ರು ಅದು ಗೊತ್ತಿಲ್ಲ. ಅದಕ್ಕೆ ಅವ್ರು ಅಪರ್ದೈಸ್ ಕೂಡ ಮಾಡಿದರು ಆ್ಯಕ್ಚುಲಿ. ಸೊ ಅದಕ್ಕೆ ಇವಾಗ ಏನಂತಿದ್ದಾರೆ, ಅದರಿಂದ ಕರ್ಮ ಎಫೆಕ್ಟ್ ಆಗಿ ಇವಾಗ ನಮ್ಮ ದೇವರು ರಣವೀರ್ ಸಿಂಗ್ ಅವ್ರನ್ನ ಬಾಲಿವುಡಿಂದ ಬೈಕಾಟ್ ಮಾಡಿಸಿದ್ದಾರೆ. ಇದರಲ್ಲಿ ದೇವ್ರ ಕೈವಾಡ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಟ್ ಮೇಯ್ನಾಗಿ ಏನಂದರೆ ಇವಾಗ ದುರಂಧರ್ 1 ಸೆಕೆಂಡು ಇಟ್ಸ್ ಎ ಬಿಗ್ಗೆಸ್ಟ್ ಹಿಟ್ ಆ್ಯಕ್ಚುಲಿ. ಈ ದಂಗಲ್ಲು ಮತ್ತು ಪುಷ್ಪಕ್ಕಿಂತ ದೊಡ್ಡ ಫ್ರ್ಯಾಂಚೈಸ್ ಆ್ಯಸ್ ಎ ಫಿಲಮ್ ಇಂಡಿಯಾದಲ್ಲಿ. ಬಟ್ ರಣವೀರ್ ಸಿಂಗ್ ಏನು ಮಾಡಿದ, ಬಂದು ಪಟ್ ಅಂತ ಹೊಡೆದ ದುರಂಧರಿಂದ, 2 ಜಿಪ್ ಅಂತ ಹೊಡೆದಿದ್ದಾನೆ. ಇವಾಗ ಅದಕ್ಕೇನು ದೊಡ್ಡ ಫ್ರ್ಯಾಂಚೈಸೇ ಇಲ್ಲ ಇಂಡಿಯಾದಲ್ಲಿ ಇವಾಗ. ಸೊ ಅದಕ್ಕೆ ಸ್ವಲ್ಪ ಹೊಟ್ಟೆ ಹೊರ್ಕೊಂಡು ಶಾರುಖ್ ಖಾನ್ ಅವರು, ನೋಡಪ್ಪ ಇವಾಗ ಪ್ರೊಡ್ಯೂಸರ್ ಡಾನ್ತ್ರಿ ಒಳ್ಳೆಯದು, ಅದರಲ್ಲಿ ಅವ್ನು ಇರಬಾರ್ದು, ನಾನು ಹೇಳ್ತಿದ್ದೀನಿ ಅಷ್ಟೇ ಅಂತ ಫೋನ್ ಮಾಡಿ ಹೇಳಿರ್ಬೋದಾ? ಶಾರುಖ್ ಖಾನ್ ಅವರೆಲ್ಲ ಎಂಥ ವ್ಯಕ್ತಿಗಳು, ಅವ್ರ ಹತ್ರ $1 ಬಿಲಿಯನ್ ಇದ್ದರು, 200 ಕೋಟಿಗೆ ಅವರು ಪಾನ್ ಪರಾಗ್ ಅಡ್ವರ್ಟೈಸ್ ಮಾಡಿರೋ ವ್ಯಕ್ತಿಗಳು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರು ಫೋನ್ ಮಾಡಿ ಹೇಳಿರೋದು ಏನಪ್ಪ ಗೊತ್ತಿಲ್ಲ. ಆಮೇಲೆ 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಇವಾಗ ಬಾಯ್ಕಾಟ್ ಮಾಡಿದ್ದಾರೆ ನಿಜ, ರಣವೀರ್ ಸಿಂಗ್ ಅವ್ರು ಎಕ್ಸಿಟ್ ಆದರು. ಎಕ್ಸಿಟ್ ಆಗಿದ್ದರಿಂದ ಯಾರಿಗೆ ಲಾಭ ಆಯಿತು? ಯಾರಿಗೂ ಇಲ್ಲ, ಯಾರಿಗೂ ನಷ್ಟ ಇಲ್ಲ. ಅವ್ರಿಗೆ ಬಾಯ್ಕಾಟ್ ಆದರೂ ಬರ್ತಾರೆ ಅವರು. ಬಟ್ ಇದರಲ್ಲಿ ನಮ್ಮ ಕನ್ನಡ ಆಡಿಯನ್ಸು, ತೆಲುಗು ಆಡಿಯನ್ಸ್ ಏನು ಹೇಳ್ತಿದ್ದಾರೆ, ಸರ್ ನೀವು ಅಲ್ಲಿ ಬೇಡಂದ್ರೆ ಇಲ್ಲಿ ಬಂದು ಮಾಡಿ ಸರ್, ನಾವು ಚಾನ್ಸ್ ಕೊಡ್ತೀವಿ ಸರ್, ನೀವೇ ತಾನೇ ಬಾಯ್ಕಾಟ್ ಮಾಡಿ ಅಂತ ಹೇಳಿದ್ದು. ಮತ್ತು ಏನಕ್ಕೆ ಇವೆಲ್ಲ?